ಹೇಳ್ತೀವಿ. ಸೊ ನಮ್ ಸಿಸ್ಟರ್ಸ್ಗೆಲ್ಲ ಐ ಲವ್ ಯು ಅಂತ ಹೇಳ್ತೀನಿ. ಹಾಯ್ ಮಿತು, ನಿನ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಅವ್ಳಿಗೆ ಆಕ್ಚುಲಿ ನಾನು ತುಂಬಾ ಸತಿ ಹೇಳ್ತಾ ಇರ್ತೀನಿ ಅವಾಗೆ ಆಮೇಲೆ ಮುತ್ತೈದೆ ಆಗ್ತಾಳೆ, ಅದೇ ತರಾನು ಅಲ್ಲೂ ಹಂಗಾಗತ್ತೆ. ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೋಡಿದೆ, ಅದು ಬಳೆ ಹೊಡಿಯೋದು, ಏನೋ ತಾಳಿ ಕಟ್ಟೋತ್ರ ಏನೋ ಇದಿಲ್ಲ, ಏನದು? வருஷத்தில ஒரு நாள் வாக்கப்பட காத்திருப்போம். வர 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 ಗಂಡ ವಯ್ಯಾರಿ ನಾನು, ಸುರ 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 ಮೊರ ಸಿಂಗಾರಿ ನಾನು. ಮೇಡಮ್, ನಿಮ್ದು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೋಡಿದೆ, ಅದು ಬಳೆ ಹೊಡಿಯೋದು, ಏನೋ ತಾಳಿ ಕಟ್ಟೋತ್ರ ಏನೋ ಇದಿಲ್ಲ, ಏನದು? ಸೊ ಇದು ಬಂದ್ಬಿಟ್ಟು ತಮಿಳ್ನಾಡಲ್ಲಿ ನಡೆಯೋ ಫೆಸ್ಟಿವಲ್. ಇದು ಫಂಕ್ಷನ್ ಅಲ್ಲ, ಫೆಸ್ಟಿವಲ್ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಸೊ ಕೂವಾಗಂ ಅಂತ ಒಂದು ಜಾಗ ಇದೆ, ಅಲ್ಲಿ ನಡೆಯೋದು ಇದು. ಕೂವಾಗಂ ಬಂದು ವರ್ಷಕ್ಕೊಂದ್ಸತಿ ನಡೆಯುತ್ತೆ ಇದು. ಸೊ ಇದು ಏನಕ್ಕೋಸ್ಕರ ನಡೆಯುತ್ತೆ ಅಂತ ಹೇಳಿದ್ರೆ, ಒಂದು ಕಥೆನೇ ಇದೆ. ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಏನಂತಾರೆ, ಯುದ್ಧ ನಡೀತಾ ಇರತ್ತಲ್ಲ, ಆ ಯುದ್ಧ ಮುಗಿಬೇಕು ಅಂತ ಹೇಳಿದ್ರೆ ಎಲ್ಲಾ ಲಕ್ಷಣ ಇರುತ್ತಲ್ಲ ಅಂತವನ್ನ ಬಲಿ ಕೊಡ್ಬೇಕಂತ ಒಂದು ಇದು ಬರುತ್ತೆ, ನಿರ್ಧಾರ ಬರುತ್ತೆ. ಸೊ ಅವಾಗ ಕೃಷ್ಣ ಹತ್ರ ಬಂದ್ಬಿಟ್ಟು ನಮ್ಮ ಅರವಾನ್ ಅಂತ ಹೇಳ್ತೀವಲ್ಲ, ಸೊ ಅವ್ರನ್ನ ಬಲಿ ಕೊಡಕ್ಕೆ ನಿರ್ಧಾರ ಮಾಡಿರ್ತಾರೆ. ಅರವಾನ್ನ ಬಲಿ ಕೊಟ್ರೆ ಮಾತ್ರನೇ ಯುದ್ಧ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಇದು ಬರುತ್ತೆ. ಅವಾಗ ಏನ್ ಮಾಡ್ತಾನೆ, ಕೃಷ್ಣನ ಹತ್ರ ಹೋಗ್ಬಿಟ್ಟು ಕೃಷ್ಣ ಬಂದು ಕೇಳ್ತಾನೆ, ನಮ್ಮ ಅರವಾನ್, ನಮ್ಮ ದೇವ್ರವರು ಆಕ್ಚುಲಿ ಅರವಾನನವರು, ಅವ್ರನ್ನ ಬಂದು ಕೇಳ್ತಾರೆ. ಅವ್ರನ್ನ ಬಂದು ಕೇಳಿದಾಗ, ನಾನ್ ರೆಡಿ ಇದ್ದೀನಿ, ಸಿದ್ಧ ಇದ್ದೀನಿ ಇದು ಬಲಿ ಆಗಕ್ಕೆ, ಬಟ್ ನನಗೆ ಆಸೆ ಇದೆ ಅಂತ ಕೇಳ್ಬಿಟ್ಟು ಹೇಳ್ತಾರೆ. ಏನ್ ನಿನ್ನ ಆಸೆ ಅಂತ ಕೃಷ್ಣ ನಮ್ಮ ಅರವಾನ್ ಬಂದು ಕೃಷ್ಣನ್ ಕೇಳಿದಾಗ, ಕೃಷ್ಣನ ಹತ್ರ ಹೇಳ್ತಾರೆ ನಮ್ಮ ಅರವಾನ್ ಏನಂತ, ನನಗೆ ಮದ್ವೆ ಆಗಿಲ್ಲ, ಸೊ ಅದನ್ನ ನನಗೆ ಪರಿಪೂರ್ಣವಾಗಿ ಆಗ್ಬೇಕು, ನನಗೊಂದು ಆಸೆ ಇದೆ, ಒಂದು ಹೆಣ್ಣಿನ ಜೊತೆ ಮದ್ವೆ ಆಗ್ಬೇಕು ಅಂತ ಹೇಳಿದಾಗ, ಅವಾಗ ಎಲ್ಲಾರನ್ನೂ ಕೇಳ್ತಾರಂತೆ ಮದ್ವೆ ಮಾಡ್ಕೊಳಕ ಯಾರನ್ನ, ಅರವಾನ್ನ. ಅವಾಗ ಇನ್ನೇನ್ ನಾಳೆ ಸಾಯ್ತಾನೆ, ಅವನ ಮದುವೆ ಆಗಕ್ಕೆ ಯಾರು ಮುಂದೆ ಬರಲ್ವಂತೆ. ಸೊ ಅವಾಗ ಏನ್ ಮಾಡ್ತಾರೆ, ಶ್ರೀಕೃಷ್ಣನೇ ಮೋಹಿನಿ ಅವತಾರ ತಗೊಳ್ತಾನಂತೆ. ಶ್ರೀಕೃಷ್ಣ ಮೋಹಿನಿ ಅವತಾರ ಆಗಿ ಅಷ್ಟು ಚೆನ್ನಾಗಿರೋ ಒಂದು ಹೆಣ್ಣಾಗಿ ಬರ್ತಾರಂತೆ. ನೋಡಕ್ ಅಷ್ಟು ಸುಂದರವಾಗಿ ಅಷ್ಟು ಚೆನ್ನಾಗಿ ಬಂದು ಮದುವೆ ಆಗ್ತಾರಂತೆ. ಮದುವೆ ಆಗಿ ಮಾರನೇ ದಿವಸ ಅರವಾನ್ ಬಲಿ ಆಗ್ತಾರಂತೆ. ಸೊ ಇದೇ ಇದನ್ನ ಇಟ್ಕೊಂಡು, ಕಾನ್ಸೆಪ್ಟ್ ನ ಇಟ್ಕೊಂಡು ಪುರಾತನವಾದ್ರಿಂದ ಆ ಜಾಗದಲ್ಲಿ ನಡೀತಾ ಇರೋದು ಕೂವಾಗಮಲ್ಲಿ. ಏನು ಫಸ್ಟ್ ನಾವು ಹೋಗಿ ತಾಳಿ ಕಟ್ಕೊಂಡು ಮದುವೆ ಆಗ್ತೀವಿ, ಹೆಣ್ಣಿನ ಇದು ಏನಂದ್ರೆ ಮದುವೆ ಹೆಣ್ಣು ತರ ರೆಡಿ ಆಗ್ತೀವಿ, ಅಲಂಕಾರ ಮಾಡ್ಕೋತೀವಿ, ನಮ್ಮಲ್ಲಿ ಎಲ್ಲಾ ತರ ಎಲ್ಲ ನಮ್ಮವರೆಲ್ಲ ಸೇರ್ತೀವಿ, ಅಲ್ಲಿ ಹೆಣ್ಣಿನ ತರ ನಮ್ಮ ಫೀಲ್ ಮಾಡಿ ನಾವು ದೇವಸ್ಥಾನದಲ್ಲಿ ಅರ್ಚಕರ ಕೈಲಿ ತಾಳಿ ಕಟ್ಟಿಸ್ಕೋತೀವಿ. ಮಾರನೇ ದಿವಸ ಅದು ತೇರ್ ಬರುತ್ತೆ, ಯಾರ್ದು ಅರವಾನ್ ತೇರ್ ಬಂದು ಹಿಂಗ್ ಹೋದ್ಮೇಲೆ ಅವ್ನ ಯುದ್ಧಕ್ಕೆ ಹೋಗಿ ಬಲಿಯಾದ ಅಂತ ಗೊತ್ತಾದ ಮೇಲೆ ನಾವು ಬಳೆ ಹೊಡೆದು ತಾಳಿ ಎಲ್ಲ ಕಿತ್ತಾಕಿ, ಹೂವ ಕಿತ್ತಾಕಿ, ನಾವು ವಿಧವೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಕನ್ಸಿಡರ್ ಮಾಡ್ಕೊಂಡು 11 ದಿವಸ ತನಕ ನಾವು ಬಿಳಿ ಸೀರೆಯಲ್ಲಿ ಇದ್ದು ಅವ್ರಿಗೊಂದು ಎಡೆ ತರ ಇಟ್ಟು ಪೂಜೆ ಮಾಡಿ ಅಲ್ಲಿ ಮುಗಿಸಿ ಅಲ್ಲಿ ಅವ್ರಿಗೆ ಬೇಡ್ಕೋತೀವಿ. ಏನೇ ಕಷ್ಟ ಬಂದ್ರು ನಮ್ಮವರು ಕೆಲವೊಬ್ರು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಫಾಲೋ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ, ಬಟ್ ಎಲ್ಲಾ ಕಡೆಯಿಂದ ಬರ್ತಾರೆ ಮಂಗಳಮುಖಿಯರು, ಎಲ್ಲ ಕಡೆಯಿಂದ ಹೊರ ದೇಶದಿಂದ ಮಂಗಳಮುಖಿಯರು ಅಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ. ಅಲ್ಲಿ ಬಂದ್ಬಿಟ್ಟು ಅದು ಮಾತ್ರ ನಡೆಯಲ್ಲ, ಫ್ಯಾಷನ್ ಶೋ ನಡೆಯುತ್ತೆ, ತುಂಬಾ ಟ್ಯಾಲೆಂಟ್ ಶೋಸ್ ನಡೆಯುತ್ತೆ, ತುಂಬಾ ವಿಷಯಗಳು ನಡೀತಾ ಇರುತ್ತೆ ಅಲ್ಲಿ. ಅಲ್ಲಿ ಬಂದ್ಬಿಟ್ಟು 21 ದಿವಸ ತನಕ ಏನೋ ಫಂಕ್ಷನ್ಸ್ ನಡೀತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಅದು ಮೇನ್ ಆಗಿ ಮಂಗಳಮುಖಿಯವ್ರಿಗೋಸ್ಕರನೇ ಮಾಡಿರೋ ಫಂಕ್ಷನ್, ಫೆಸ್ಟಿವಲ್ ಅದು. ಇವತ್ತು ಮುತ್ತೈದೆ ಆಗೋದು, ಮಾರನೇ ದಿನ ಹೌದು. ಸೊ ನಮ್ಮ ಇದ್ರಲ್ಲೂ ಎಲ್ಲಮ್ಮನ್ ಇದ್ರಲ್ಲೂ ಇದು ಸ್ಟೋರಿ ಇದೆಯಲ್ಲ, ಸೇಮ್ ಅದೇ ತರಾನೇ ಆ ದೇವಿನೇ ಇದು ಏನಾಗ್ತಾರೆ, ಇದು ಮುಂದೆ ಇದು ಏನಂತಾರೆ, ವಿಧವೆ ಆಗ್ತಾಳೆ, ಆಮೇಲೆ ಮುತ್ತೈದೆ ಆಗ್ತಾಳೆ, ಅದೇ ತರಾನು ಅಲ್ಲೂ ಹಂಗಾಗತ್ತೆ. ಸೊ ಇದು ನಮ್ಮ ಕಲ್ಚರಲ್ ಮಾತ್ರ, ನಮ್ಮ ಕಲ್ಚರಲ್ಲಿ ಇವಾಗಿಂದ ಮಾತ್ರ ಇಲ್ಲ, ಆಗಿನ ಕಾಲದಲ್ಲೂ ಇದೆ. ಸೊ ಎಲ್ಲಿ ಬ್ರಿಟಿಷರಲ್ಲಿ ಮಧ್ಯದಲ್ಲಿ ಬಂದು ಇದೆಲ್ಲ ಮಾಡಿ ಇದನ್ನ ಕ್ರಿಮಿನಲೈಸ್ ಮಾಡಿದ್ರು, ಅಲ್ಲಿಂದಾನೇ ಈ ಪ್ರಾಬ್ಲಮ್ ಬಂದಿದ್ದು. ತಿರ್ಗಾ ಇದನ್ನ ನಾವು ಸರಿಪಡಿಸ್ತಾ ಬರ್ತಾ ಇದೀವಿ, ನಮ್ಮವರು ಅದನ್ನ ಸರಿ ಆಗ್ತಾ ಇದಾರೆ. ನಿಮ್ಮ ಸಮುದಾಯದಲ್ಲಿ ಇವಾಗ ಹಿರಿಯರು ಜೋಗ್ತಿಯಮ್ಮ, ಅವ್ರ ಬಗ್ಗೆ, ಅವರು ಹಿರಿಯರು, ಅವ್ರ ಬಗ್ಗೆ ಏನ್ ಹೇಳ್ತಾರೆ, ಅವ್ರ ಪರಿಚಯ ಹೇಗೆ? ಸೊ ಇವರೆಲ್ಲ ನಮ್ಮ ತಾಯಿ ಆಕ್ಚುಲಿ. ಸೊ ಜೋಗತಿ ಮಂಜಮ್ಮ, ಆಮೇಲೆ ಅಕ್ಕ ಮಮ್ಮಿ, ಇವರೆಲ್ಲ ಬಂದ್ಬಿಟ್ಟು ನನ್ಗೆ ಅಮ್ಮ ಆಗ್ತಾರೆ. ಸೊ ಅವರೆಲ್ಲ ಬಂದ್ಬಿಟ್ಟು ಅವ್ರ ಬಗ್ಗೆ ಮಾತೇ ಇಲ್ಲ, ಯಾಕಂದ್ರೆ ಅವ್ರು ಮಾಡಿರೋ ಸಾಧನೆಗಳು, ಅವ್ರು ಮಾಡಿರೋ ಕೆಲ್ಸಗಳನ್ನ ನಾವು ಇವಾಗ ಅದನ್ನ ಫಾಲೋ ಮಾಡ್ತಿದೀವಿ ಅಷ್ಟೇ, ನಾವು ಅವ್ರ ಫಾಲೋಯರ್ಸ್ ಅಷ್ಟೇನೆ. ಬಟ್ ಅವ್ರು ಮಾಡಿರೋ ಕೆಲ್ಸಕ್ಕೆ ನಾವು ಸಲ್ಯೂಟ್ ಹೇಳ್ತೀವಿ. ಏನನ್ಬೇಕು, ಮಾತೇ ಇಲ್ಲ ಆ ಮಾತುಗಳಿಗೆಲ್ಲ. ಯಾಕಂದ್ರೆ ಈ ಒಂದು ವರ್ಗನ ದೂರ ತಳ್ಬಿಟ್ಟಿದ್ರು, ನಾವು ಮನುಷ್ಯರೇ ಅಂತ ಎದ್ದು ಎಲ್ಲಾರ ಮುಂದೆ ಬದುಕ್ ತೋರ್ಸಿವಿ ಅಂತ ಹೇಳ್ಬಿಟ್ಟು ಮುಂದೆ ಬಂದವ್ರು ನಮ್ಮ ಹಿರಿಯರು. ಸೊ ಅವರಿಂದ ನಾವು ಇವತ್ತು ಇಲ್ಲಿ ನಿಂತಿದೀವಿ. ಸೊ ಜೋಗತಿ, ಇವಾಗ ನೀವು ನೋಡ್ಬೋದು ನಾರ್ತ್ ಕರ್ನಾಟಕ ಕಡೆ ಎಲ್ಲ ಈ ಜೋಗಮ್ಮ ಜೋಗಪ್ಪ ಅನ್ನೋರು, ಅವ್ರಿಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಒಂದ್ ದೇವ್ರ ತರ ನೋಡ್ತಾರೆ. ಕೆಲವೊಬ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ.
ಅದ್ರಲ್ಲೂ ನಮ್ದು ಕಲೆ ಇದೆ ಅಂತ ಹೇಳ್ಬಿಟ್ಟು, ನೃತ್ಯ ಇದೆ ಅಂತ ಹೇಳ್ಬಿಟ್ಟು ಅವರು ಕೆಲಸದಲ್ಲಿ ತೋರಿಸ್ಕೊಂಡು ಇವತ್ತು ಅವ್ರಿಗೆ ಇದು ಕೂಡ ಸಿಕ್ಕಿದೆ, ಇದು ಹೌದು. ಸಿಕ್ಕಿದೆ. ಹ್ಮ್. ಸೊ ಆತರ ಅವಾರ್ಡ್ಸ್ ಎಲ್ಲ ಸಿಕ್ಕಿದೆ. ಇನ್ ಸುಮ್ನೆ ಸಿಕ್ಬಿಡಲ್ಲ, ಅವ್ರು ಮಾಡಿರೋ ಕೆಲ್ಸಕ್ಕೆ ಅದಕ್ಕೆ ಸಿಕ್ಕಿರೋದು ಪ್ರತಿಫಲ ಅಲ್ವಾ. ಅದೇ ತರ ಇವಾಗ ಅವರು ಒಂದೊಂದು ಆರ್ಗನೈಸೇಷನ್ ಅಲ್ಲಿ ಬಂದು ಎಷ್ಟೋ ಹೋರಾಟಗಳೆಲ್ಲ ಹೋರಾಟ ಮಾಡಿದಾರೆ ಅವರೆಲ್ಲ. ಈಗ ಬಿಗ್ ಬಾಸ್ಗೆ ಕೂಡ ರೀಸೆಂಟ್ ಆಗಿ ಲಾಸ್ಟ್ ಟೈಮ್ ಹೋದ್ರು, ನೀತು ನೀತು ಅನ್ನೋದು. ಫ್ರೆಂಡ್ ಕೂಡ. ಹೌದು, ನನ್ನ ಫ್ರೆಂಡ್, ನನ್ನ ಸಿಸ್ಟರ್ ಕೂಡ. ಹಾ. ಹಾಯ್ ಮಿತು, ನಿನ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಅವ್ಳಿಗೆ ಆಕ್ಚುಲಿ ನಾನು ತುಂಬಾ ಸತಿ ಹೇಳ್ತಾ ಇರ್ತೀನಿ ಅವಾಗೆ ಇತ್ತು ಪ್ರತಿಯೊಂದು ಇಂಟರ್ವ್ಯೂಸ್ ಅಲ್ಲಿ, ಯಾಕಂದ್ರೆ ನಮ್ಗೆ ಒಂದು ಒಳ್ಳೆ ಫ್ರೆಂಡು, ಫಿಲಾಸಫರು, ಗೈಡು, ಹ್ಮ್. ಅದು ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಇದು ಜಾಗದಲ್ಲಿ ಸಿಕ್ಕಿದ್ರೆ ಮಾತ್ರ ನಾವು ಕರೆಕ್ಟ್ ಆಗಿ ದಾರಿ ಹೌದು. ನಡೀತೀವಿ. ಹ್ಮ್. ಏನಂತ ಕ್ರಾಸ್ ರೋಡ್ ಅಲ್ಲಿ ಹೆಂಗೆ ಹೋಗ್ಬಿಡ್ತೀವಿ. ಸೊ ಅವಳು ನನಗೆ ಸರ್ಜರೀಸ್ ಇಂದ ಹಿಡಿದು ಎಲ್ಲ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಾನು ಇನ್ನೊಂದು ಫ್ರೆಂಡ್ ಬಗ್ಗೆನೂ ಹೇಳ್ಬೇಕಿದ್ರಲ್ಲ, ನಾನು ಮಿಸ್ ಮಾಡಿ ಹೇಳ್ಕೊತೀನಿ. ಯಾಕಂದ್ರೆ ಒಂದೊಂದು ನಾನು ಇವಾಗ ನನ್ನ ಜರ್ನಿ ಹೆಂಗ್ ಬಂದಿದೆ ಅಂದ್ರೆ, ನನ್ನ ಫ್ರೆಂಡ್ಸ್ ಒಂದೊಂದ್ರು ಗೈಡ್ ಮಾಡಿದ್ರು ಒಂದೊಂದು ಸೆಕ್ಟರ್ಸ್ ಅಲ್ಲೂ. ಇವತ್ತು ನಾನು ರಾಜಕೀಯದಲ್ಲಿ ಬಂದು ನಾನು ಇಷ್ಟೆಲ್ಲ ಇದ್ ಮಾಡಿದೀನಿ, ಕೆಲವೊಬ್ರು ವ್ಯಕ್ತಿಗಳೆಲ್ಲ ಮೀಟ್ ಮಾಡ್ತಿದ್ದೀನಿ ಅಂದ್ರೆ, ಚೈತಾ ಕೊಂಕಲ್ ಅಂತ ಹೇಳ್ಬಿಟ್ಟು, ಸೊ ನಾವು ನ್ಯಾಷನಲ್ ಸೆಕ್ರೆಟರಿ ಆಗಿದ್ದಾರೆ. Okay. ಸೊ ಅವ್ರ ಬಗ್ಗೆನೂ ಇದ್ರಲ್ಲಿ ಹೇಳ್ತಾ ಇದ್ದೀನಿ. ಸೊ ಅವ್ರು ಇವಾಗ ನನಗೆ ರಾಜಕೀಯಕ್ಕೆ ಅವಕಾಶ ಮಾಡಿಕೊಟ್ಟು, ಸೊ ಯಾಕಂದ್ರೆ ನಾವು ಮಾತ್ರ ಬೆಳೆಯೋದಲ್ಲ, ಒಂದು ಲೀಡರ್ದು ಬಂದ್ಬಿಟ್ಟು ಏನಂತ ಗೊತ್ತಾ, ಒಂದೊಂದು ಲೀಡರ್ನ ಹುಟ್ಟಾಕೋದು ಗುಣ ಇರುತ್ತಲ್ಲ, ಅವನೇ ಕರೆಕ್ಟ್ ಲೀಡರ್ ಅಂತೆ. ಸೊ ಅವ್ರು ಬಂದ್ಬಿಟ್ಟು ಇವಾಗ ನನ್ನ ಒಂದು ರಾಜಕೀಯಕ್ಕೆ ತಂದು, ನೀನು ರಾಜಕೀಯ ಮಾಡು, ನಮ್ಮ ಸಮುದಾಯದವರು ಇನ್ನೂ ಬೆಳಿಬೇಕು ಅಂತ ಹೇಳ್ಬಿಟ್ಟು ನಾನು ರಾಜಕೀಯದಲ್ಲಿ ತಂದ್ರೆ ನಂಗೆ ತುಂಬಾ ಖುಷಿ ಇದೆ. ಗೆದ್ದ ಮೇಲೆ ಇನ್ನ ನನ್ನ ಮಾತುಗಳು ತುಂಬಾ ಇದೆ ಮಾತಾಡೋದು, ಅದನ್ನ ನಾನು ಮತ್ತೆ ಅವಾಗ ನಿಮ್ಮನ್ನ ಮತ್ತೆ ಮೀಟ್ ಮಾಡ್ತೀವಿ, ಮತ್ತೆ ಮಾತಾಡ್ತೀವಿ. ನಂಗೆ ತುಂಬಾ ಖುಷಿ ಇದೆ. ಯಾಕಂದ್ರೆ ಇದೇ ತರ ನಮ್ಗೊಂದು ಇಂಟರ್ವ್ಯೂ ಬಂದ್ಬಿಟ್ಟು ನೀವು ಇಷ್ಟೆಲ್ಲ ಮಾಡ್ಬಿಟ್ರಿ ಮೇಡಮ್, ನೆಕ್ಸ್ಟ್ ನಿಮ್ ಗೋಲ್ ಏನು ಅಂತ ಕೇಳಿದ್ರು. ನನಗೆ ಗೊತ್ತಿಲ್ಲ ಮೇಡಮ್ ಏನ್ ಮಾಡ್ಬೇಕು ಅಂತ, ನನಗೆ ರಾಜಕೀಯಕ್ಕೆ ಹೋಗ್ತೀನ ಅಂತ ಕೇಳಿದ್ರು ಅವರು. ನನಗೆ ಇವತ್ತು ನೆನಪಿದೆ, ಇದೇ ಜಾಗದಲ್ಲಿ ಕುತ್ಕೊಂಡು ನಾನು ಅದ್ರ ಇಂಟರ್ವ್ಯೂ ಕೊಟ್ಟಿದ್ದೆ. ಗೊತ್ತಿಲ್ಲ ಮೇಡಮ್, ದೇವ್ರು ಏನ್ ಮಾಡ್ತಾನೋ ಅದನ್ನ ಅವ್ರು ನಡ್ಸ್ಕೊತಾನೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ರಾಜಕೀಯದಲ್ಲಿ ಬಂದಿದೆ ಅಂದ್ರೆ ನನಗೆ ನಂಬಕ್ ಆಗ್ತಿಲ್ಲ. ಅದು ಅವಕಾಶ ಬಂತು, ಅದು ಕರೆಕ್ಟ್ ಆಗಿ ಆ ಟೈಮ್ಗೆ ಬಂತು ಅವಕಾಶ, ಅದನ್ನ ನಾವು ಯೂಸ್ ಮಾಡ್ಕೊಂಡು, ಇದು ಯಾರನ್ನು ವಿರೋಧ ಮಾಡಿ ನಾವು ಮಾಡಿಲ್ಲ. ಸೊ ನಮ್ಗೊಂದು ಅವಕಾಶ ಸಿಕ್ತು, ಅದನ್ನ ನಾನು ಮಾಡ್ಕೊಂಡಿದೀನಿ ಅಷ್ಟೇ. ಅಂದ್ರೆ ನೀವು ಅಂದ್ರೆ ನೀವು ಆಗಿರ್ಬೋದು, ನೀತು ಆಗಿರ್ಬೋದು, ಒಂದ್ ಸ್ವಲ್ಪ ನೀವೇನ್ ಮುಂದೆ ಹೋಗ್ತೀರಾ, ನಿಮ್ಮಿಂದ ಹಿಂದೆ ಫಾಲೋ ಮಾಡೋರು ಕೂಡ ಇರ್ತಾರೆ ನಿಮ್ಮ. ತುಂಬಾ ಜನ ಇವಾಗ ನಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟರ್ಸ್ ಆಗ್ಲಿ, ಇವಾಗ ನನ್ ಡೈರೆಕ್ಟ್ ಆಗಿ ವಾಕಿಂಗ್ ಬಂದ್ಬಿಟ್ಟು ಕೇಳ್ತಾರೆ, ಮೇಡಮ್ ಅಮ್ಮ ನೀವು ಮಾಡಿದಿರಾ, ನನ್ಗೂ ಹೆಲ್ಪ್ ಮಾಡಿ, ನನ್ಗೂ ಸಪೋರ್ಟ್ ಮಾಡಿ, ನಮಗೂ ಹೇಳ್ಕೊಡಿ ಹೇಗ್ ಮಾಡೋದು, ಈಗ ಮುಂದಕ್ಕೆ ನಾನು ಎಜುಕೇಶನ್ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಸಲಹೆ ಕೇಳ್ತಾರೆ. ಸೊ ಅಂತವ್ರಿಗೆ ನಾವು ಗೈಡ್ ಮಾಡ್ತೀವಿ. ಯಾಕಂದ್ರೆ ಅದೇ ಜಾಗದಿಂದ ನಾವು ಬಂದಿರೋದು. ಸೊ ನಮಗೂ ಯಾರು ಕರೆಕ್ಟ್ ಆಗಿ ದಾರಿ ತೋರಿಸ್ದೆ, ನಾವು ಒಂದು ಒಳ್ಳೆ ಕೈ ಹಿಡಿದು ನಡ್ಕೊಂಡು ಕಟ್ಸ್ಕೊ ಬಂದ್ರು ನನ್ನ ಈ ಜಾಗದಲ್ಲಿ ಇದೀವಿ ಅಂತ ಹೇಳಿದ್ರೆ ನಾನು ಒಬ್ಳಿಂದನ ಕಾರಣ ಇಲ್ಲ. ಇವಾಗ ನಮ್ಮ ಸ್ಟಾಫ್ಸ್ ನನ್ ಅಣ್ಣ ತಮ್ಮ ತರ ಥಿಂಕ್ ಮಾಡ್ತೀನಿ, ನನ್ನ ಫ್ರೆಂಡ್ಸ್ ತರ ಥಿಂಕ್ ಮಾಡ್ತೀನಿ. ಅವ್ರನ್ನ ಅಷ್ಟೇ ಗೌರವ ಕೊಡ್ತೀರಿ, ಅವರು ನನಗೆ ಅಷ್ಟೇ ಗೌರವ ಕೊಡ್ತಾರೆ, ನಾನು ಅವ್ರಿಗೆ ಅದೇ ತರ ಗೌರವ. ನಾವ್ ಹೆಂಗ್ ನಡ್ಕೋತೀವಿ ಅದ್ರ ಮೇಲೆ ಬಿಟ್ಟಿರೋದು. ಇವಾಗ ನನ್ನ ಕೆಲ್ಸಗಳೆಲ್ಲ ನಾನು ಇಲ್ಲಾಂದ್ರೂ ನಡೀತೆ ಅಂತ ಹೇಳಿದ್ರೆ ಅದನ್ನ ಸರಿ ಮಾಡಿ ಕರೆಕ್ಟ್ ಆಗಿ ಇಟ್ಬಿಟ್ಟಿದೀನಿ. ಸೊ ಅದರಿಂದ ನನ್ಗೆ ಅವ್ರು ಸಪೋರ್ಟ್ ಮಾಡಿದ್ರಿಂದ ನಾನು ಮಾಡ್ತಾ ಇದೀನಿ. ಓಕೆ, ಇವಾಗ ನಾನು ಕೂಡ ಕೇಳ್ತೀನಿ, ಮುಂದೆ ಏನೇನೆಲ್ಲ ಪ್ಲಾನ್ಗಳಿದೆ? ಗೊತ್ತಿಲ್ಲ ಸರ್, ನಿಮ್ಮ ಹತ್ರ ಇದೆ ನಾನು ಹೇಳ್ಬೇಕು. ಯಾಕಂದ್ರೆ ದೇವ್ರು ನಮ್ನ ಹಿಂಗ್ ನಾವೆಲ್ಲ ಅದೇನಂತಾರಲ್ಲ, ಗೊಂಬೆ ಆಡ್ಸೋನು ಮೇಲೆ ಕೂತ್ನವನೇ, ಅವಂಗ ಹೇಳಿಸ್ತಾನೆ, ಹಂಗೆ ನಾವು ಅಷ್ಟೇನೆ. ಇವಾಗ ರಾಜಕೀಯದಲ್ಲಿ ಬಂದಿದೀನಿ, ಗೆಲುವು ಸೋಲು ಅದೆಲ್ಲ ಸೆಕೆಂಡ್ರಿ. ಸೊ ಬಂದಿದ್ದೀನಲ್ಲ ಅಷ್ಟೇ ಖುಷಿ ಸಾಕು. ಈಗ ನಿಮ್ಮ ಫ್ರೆಂಡ್ಸು ಅಂದ್ರೆ ಇನ್ನೂ ನಿಮ್ಮ ಸಮುದಾಯದವರು ಕೂಡ ನೋಡ್ತಾ ಇರ್ತಾರೆ, ಹೌದು. ಸೊ ನನ್ನ ಸಿಸ್ಟರ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಅವರೆಲ್ಲ ಕ್ಯೂಟ್ ಸಿಸ್ಟರ್ಸ್. ನನ್ನ ಮಕ್ಳು ಅಷ್ಟೇನೆ, ನಮ್ಮ ನೆಕ್ಸ್ಟ್ ಬರೋ ಜನರೇಷನ್ಸ್ ಅವರೆಲ್ಲ ಕ್ಯೂಟ್, ಸ್ವೀಟ್ ಅಂತ ಹೇಳ್ಬೇಕು. ಯಾಕಂದ್ರೆ ಎಲ್ಲೋ ಗೊತ್ತಿಲ್ಲದೆ ಮಗುಗೆ ಕೆಟ್ಟ ಪದ ಹೇಳ್ಕೊಟ್ರೆ ಕೆಟ್ಟದೇ ಕಲಿಯುತ್ತೆ, ಒಳ್ಳೆ ಸಂಸ್ಕಾರ ಕಲ್ಸಿದ್ರೆ ಸಂಸ್ಕಾರನೇ ಕಲಿಯೋದು. ಸೊ ನಾವು ಏನ್ ಕಲಿಸ್ತೀವಿ ಅದನ್ನೇ ನೆಕ್ಸ್ಟ್ ಕಲಿಯೋದು. ನಾವು ನಿಮ್ಗೋಸ್ಕರ ಎಕ್ಸಾಂಪಲ್ ಸೆಟ್ ಮಾಡಿದೀವಿ, ನಿಮ್ ಮುಂದೆ ಬರೋರು ನಮ್ಮನ್ನ ನೋಡಿ ಕಲೀರಿ, ಇಲ್ಲ ಗೊತ್ತಿಲ್ಲ ಅಂದ್ರೆ ಬಂದು ನಮ್ಮ ಹತ್ರ ಕೇಳಿ, ನೀವು ಹೇಳ್ಕೊಡ್ಬೇಕು ಅಂತ ಖಂಡಿತ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಸೊ ನಮ್ ಸಿಸ್ಟರ್ಸ್ಗೆಲ್ಲ ಐ ಲವ್ ಯು ಅಂತ ಹೇಳ್ತೀನಿ. ಸೊ ಇಷ್ಟು ಮಟ್ಟಿಗೆ ಬರೋದಂದ್ರೆ ಅದು ಸಾಮಾನ್ಯ ಅಲ್ಲ. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ನಮ್ಗೆ, ನಿಜ. ಇಷ್ಟು ಹಂಚ್ಕೊಂಡ್ರಿ ಅಂದ್ರೆ, ಈಗ ಯಾರೋ ಒಬ್ರು, ಈಗ ಗಂಡು ಆಗಿರ್ಬೋದು, ಹೆಣ್ಣು ಆಗಿರ್ಬೋದು, ನಿಮ್ಮಂತ ಟ್ರಾನ್ಸ್ಜೆಂಡರ್ ಕೂಡ ಆಗಿರ್ಬೋದು, ಗೊತ್ತಿರಲ್ಲ ಅವ್ರಿಗೆ ಏನ್ ನಡೀತಾ ಇದೆ ಸಮಾಜದಲ್ಲಿ, ಏನೋ ಒಂದು ಅವ್ರನ್ನ ನಿಮ್ಮನ್ನ ನೋಡೋ ರೀತಿನೇ ಕೂಡ ತುಂಬಾ ಚೇಂಜಸ್ ಇದೆ. ಅದರಲ್ಲಿ ಎಲ್ಲರದು ತಪ್ಪಿದೆ, ಒಬ್ರದೇ ತಪ್ಪು ಅಂತ ನಾನು ಹೇಳಲ್ಲ. ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಎಲ್ಲರದು ಕೂಡ ತಪ್ಪಿದೆ. ಅದು ಮುಂದೆ ಸರಿ ಹೋಗಿ ಈ ಹುಡುಗ ಹುಡುಗಿ ಯಾವ ರೀತಿ ನೋಡ್ತಾರೋ ಟ್ರಾನ್ಸ್ಜೆಂಡರ್ ಕೂಡ ಅದೇ ರೀತಿ ನೋಡ್ಲಿ. ನಿಮ್ ಮಾತು ಕೇಳಿ ತುಂಬಾ ತುಂಬಾ ಖುಷಿ ಆಯ್ತು. ಇದೇ ತರ ತುಂಬಾ ಟ್ರಾನ್ಸ್ಜೆಂಡರ್ಸ್ ಗಳು ಅವಕಾಶ ಸಿಗ್ಲಿ, ಅವ್ರ ಧ್ವನಿನೂ ಕೇಳ್ಸಂಗ್ ಆಗ್ಲಿ. ಸೊ
ನಾನು ಇವತ್ತು ಬಂದಿದ್ದೀನಿ ಈ ಜಾಗದಲ್ಲಿ ಇಲ್ಲಿ ಬಂದು ಇಂಟರ್ವ್ಯೂ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಏನೋ ಒಂದು ಮಾಡಿದೀನಿ ಕೆಲ್ಸಕ್ಕೋಸ್ಕರ ಅದಕ್ಕೆ ನೀವು ಹೇಳ್ತಿದ್ದೀರಾ. ಹೌದು. ಸೊ ಅದೇ ತರ ನಮ್ಮ ಸಮುದಾಯದವರು ಎಲ್ಲಾ ಮಟ್ಟದಲ್ಲೂ ಬರ್ಬೇಕು, ನನ್ನ ಸಮುದಾಯದಲ್ಲಿ ಎಲ್ಲಾದ್ರಲ್ಲೂ ನೋಡ್ಬೇಕು, ಒಳ್ಳೆ ರೀತಿಯಲ್ಲಿ ನೋಡ್ಬೇಕು. ನಾನು ಒಳ್ಳೆ ರೀತಿಯಲ್ಲಿ ನಮ್ಮ ಸಮುದಾಯದಲ್ಲಿ ಹೆಮ್ಮೆಯಿಂದ ನೋಡ್ಬೇಕು, ಖುಷಿ ಅನ್ಸ್ಬೇಕು. ಅಷ್ಟೇ ಖುಷಿ. ನಿಜವಾಗ್ಲೂ ನನಗೆ ತುಂಬಾ ಥ್ಯಾಂಕ್ಸ್. ಬಿಕಾಸ್ ಯಾಕಂದ್ರೆ ನೀವು ಬಂದು ನನ್ನ ಬಗ್ಗೆ ಕೇಳಿ ಇಷ್ಟೆಲ್ಲ ಇನ್ಫಾರ್ಮೇಶನ್ ಬೇರೆ ಇದನ್ನ ಎಷ್ಟೋ ಜನ ನೋಡ್ಬೋದು. ಅವ್ರ ಮೈಂಡ್ ಅಲ್ಲೂ ಓಕೆ ಇಂಥವ್ರು ಕೆಲಸ ಮಾಡ್ತಿದಾರ್ರಿ, ಅವ್ರೇನು ಸುಮ್ನೆ ಕೂತಿಲ್ಲ, ಅವ್ರೇನ್ ಭಿಕ್ಷೆಟನೆ ಮಾತ್ರ ಅಲ್ಲ, ಅವರು ಕೆಲಸಗಳು ಮಾಡ್ಕೊಂಡಿದ್ರೆ ಅವರಲ್ಲೂ ಕೆಲಸ ಮಾಡೋ ತಾಕತ್ತಿದೆ ಅಂತ ಹೇಳ್ಬಿಟ್ಟು ನೀವು ಅದನ್ನ ತೋರಿಸ್ತಾ ಇದೀರಾ. ಅದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ಕ್ಯಾಮರಾ ಹಿಂದೆ ಇದೀರಾ, ಬಟ್ ಆದ್ರೆ ನಿಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಅಂದ್ರೆ ಟ್ರಾನ್ಸ್ಜೆಂಡರ್ ಅಂದ ತಕ್ಷಣ ಭಿಕ್ಷಾಟನೆ ಇಲ್ಲ ಅಂದ್ರೆ ಅವರು ಸೆಕ್ಸುವಲ್ ಇಷ್ಟೇ ಅನ್ಕೊಂಡಿರೋದು. ಅದೇ ತಪ್ಪು ಅದು ಜನ. ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಎಳೆ ಎಳೆಯಾಗಿ ಬಿಟ್ಕೊಟ್ಟಿದ್ದೀರಾ. ಇಲ್ಲ ತುಂಬಾ ಕ್ಷೇತ್ರದಲ್ಲೂ ಮೀನ್ಸ್ ದೊಡ್ಡ ವ್ಯಕ್ತಿಯವ್ರ ಮಕ್ಕಳೇ ತುಂಬಾ ಜನ ಇದ್ದಾರೆ. ಅವ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ, ಸ್ಟಿಲ್ ಹೇಳ್ತಾ ಇದೀನಿ. ಸೊ ನಾವು ಯಾರಿಗೂ ಕಮ್ಮಿ ಅಲ್ವೇ ಇಲ್ಲ. ಸೊ ಎಲ್ಲಾರ್ಗು ನಾವು ಈಕ್ವಲ್. ಓಕೆ, ಥ್ಯಾಂಕ್ ಯು, ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಿಮ್ ಮುಖಾಂತರ ಕೇಳ್ಕೊತೀನಿ, ಇನ್ನೊಬ್ಬ ಯಾರೋ ಟ್ರಾನ್ಸ್ಜೆಂಡರ್ ಇದ್ರೆ ಅವ್ರನ್ನೂ ಕೂಡ ಆದಷ್ಟು ಬೇಗ ಮಾತಾಡಿ ಅವ್ರನ್ನೂ ಕೂಡ ಅವ್ರ ಕಥೆನೂ ಕೂಡ ಕೇಳೋಣ. ಇವ್ರದ್ದು ಒಂಥರ ಇದ್ರೆ ಇನ್ನೂ ಅವ್ರದ್ದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅವ್ರು ನಡೆದು ಬಂದ ದಾರಿ. ಅದನ್ನ ನಿಮ್ಗೆ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದೇ ನೋಡೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.